ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ರೆಸಿನ್ ಆರ್ಟಲ್ಲಿ ವಾಲ್ ಕ್ಲಾಕ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾನು 2:1 ಆರ್ಟ್ ರೆಸಿನ ತೊಗೊಂಡಿದ್ದೀನಿ. 2 ಪಾರ್ಟ್ ಆಫ್ ರೆಸಿನ್, 1 ಪಾರ್ಟ್ ಆಫ್ ಹಾರ್ಡ್ನರ್ ಬಳಸಬೇಕು. ಕ್ಲೀನ್ ಆ್ಯಂಡ್ ಕ್ಲಿಯರ್ ರೆಸಿನ್ 2:1 ರೇಷಿಯೋ. ನಾನಿಲ್ಲಿ ವೇಯಿಂಗ್ ಸ್ಕೇಲ್ ಬದಲಾಗಿ ಮೆಷರಿಂಗ್ ಕಪ್ಸ್ನ ಬಳಸ್ತಾ ಇದ್ದೀನಿ. ಅದ್ರ ಮೇಲೆ ಇಷ್ಟು ಮೆಷರ್ಮೆಂಟ್ಸ್, ಇಷ್ಟು ml ಅಂತ ಮಾರ್ಕ್ ಇರುತ್ತೆ, ಆ ಥರ ಕಪ್ಸ್ನ ಬಳಸ್ತಾ ಇದ್ದೀನಿ ನಾನಿಲ್ಲಿ. ರೆಸಿನ್ನು 2 ರೇಷಿಯೋ ರೆಸಿನ್ ಆದರೆ 2:1 ರೇಷಿಯೋನಲ್ಲಿ ಹಾರ್ಡ್ನರ್ನ ಹಾಕ್ಕೊತಾ ಇದ್ದೀನಿ. ಹಾರ್ಡ್ನರ್ 12 hours ಹಾರ್ಡ್ನಿಂಗ್ ಆಗುತ್ತೆ. 40 minutes ಆಫ್ ಪಾಟ್ ಲೈಫ್ ಇರುತ್ತೆ. 40 minutes ಒಳಗಡೆ ನಾವು ಅದನ್ನು ಆರ್ಟಾಗಿ ಕನ್ವರ್ಟ್ ಮಾಡ್ಕೊಬೇಕು. ನೋಡಿ, ಕೆಳಗಡೆ ಇರೋದು ರೆಸಿನ್ನು, ಮೇಲ್ಗಡೆ ಇರೋದು ಹಾರ್ಡ್ನರು. ಅದನ್ನು ನಾವು ಮಿಕ್ಸ್ ಮಾಡ್ಕೊಬೇಕು. ಒಂದು ಸ್ಟಿಕ್ ತಗೊಂಡು ಈ ಥರ ಕ್ಲಾಕ್ ವೈಸು ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಸ್ಲೋ ಆಗಿ ಮಿಕ್ಸ್ ಮಾಡ್ಕೊಬೇಕು. ರ್ಯಾಂಡಮಾಗಿ ಮಿಕ್ಸ್ ಮಾಡಿದ್ರೆ ಅದು ಬಬಲ್ಸ್ ಎಲ್ಲ ಜಾಸ್ತಿ ಕ್ರಿಯೇಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಸ್ಲೋ ಆಗಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಸ್ವಲ್ಪ, ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಸ್ವಲ್ಪ ವೇವಿನೆಸ್ ಎಲ್ಲ ಹೋಯ್ತು ನೋಡಿ, ವೇವಿನೆಸ್ ಎಲ್ಲ ಹೋಗಿ ಆ ಥರ ಆಗುತ್ತೆ. ಅದನ್ನು ಒಂದು 10 minutes 5 minutes ರೆಸ್ಟಿಗೆ ಬಿಟ್ಟು ಮತ್ತೆ ಬಳಸಬೇಕು. ನಾನಿಲ್ಲಿ ಕ್ಲಾಕ್ ಮೌಲ್ಡ್ನ ಬಳಸ್ತಾ ಇದ್ದೀನಿ. 12 inch ಕ್ಲಾಕ್ ಮೌಲ್ಡ್ ಬಳಸ್ತಾ ಇದ್ದೀನಿ. ಅದರಲ್ಲಿರೋ ಡಸ್ಟ್ ಎಲ್ಲ ನಾನು ಸೆಲ್ಲೋ ಟೇಪ್ ತೊಗೊಂಡು ಕ್ಲಿಯರ್ ಮಾಡ್ಕೊತಾ ಇದ್ದೀನಿ. ಅದರಲ್ಲಿ ಡರ್ಟ್ ಎಲ್ಲ ಬಂದುಬಿಡುತ್ತೆ ಸೆಲ್ಲೋನ್ ಟೇಪ್ಗೆ. ನಾವು ಆಫ್ಟರ್ ವರ್ಕ್ ನೀಟಾಗಿ ಎತ್ತಿಟ್ಕೊಂಡ್ರೆ ಅದು ಚೆನ್ನಾಗಿರುತ್ತೆ. ಆದರೆ ಸ್ವಲ್ಪ ಡರ್ಟ್ ಇರುತ್ತೆ. ಸೊ ಹಂಗಾಗಿ ನಾನು ಸೆಲ್ಲೋ ಟೇಪ್ ತೊಗೊಂಡು ಕ್ಲಿಯರ್ ಮಾಡಿಕೊಂಡೆ. ಈಗ ವಾಲ್ ಕ್ಲಾಕ್ ಜೊತೆಗೆ ನಾವು ಬೇಬಿದು ಎಲ್ಲ ವ್ಯಾಲ್ಯೂಯಬಲ್ ಮೂಮೆಂಟ್ಸ್ನ ಪ್ರಿಸರ್ವ್ ಮಾಡ್ತೀವಲ್ಲ, ಆ ಫೋಟೋಸು, ಅಂಬಲಿಕಲ್ ಕಾರ್ಡು ಫಸ್ಟ್ ರಾಖಿ ಕಟ್ಟಿದ್ದು ನನ್ನ ಮಗನ ಕೈಗೆ, ಮತ್ತು ಅದು ಕೃಷ್ಣನ್ ಮಾಡಿದ ನವಿಲ್ಗರಿ ಎಲ್ಲನೂ ಪ್ರಿಸರ್ವ್ ಮಾಡ್ತಾಯಿದ್ದೀನಿ ನಾನೇನು ರೆಸಿನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ 2:1 ರೇಷಿಯೋನಲ್ಲಿ. ಅದಕ್ಕೆ ನಮ್ಗೆ ಯಾವ ಕಲರ್ ಬೇಕು ಆ ಕಲರ್ ಕಾಂಬಿನೇಷನ್ನ ಆ್ಯಡ್ ಮಾಡ್ಕೊಳ್ಳೋದು. ನಾನು ಸೀ ಬ್ಲೂ ಮೈಕಾ ಪೌಡರ್ನ ಬಳಸ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಇದು ಅಷ್ಟೇ, ಸ್ಲೋ ಆಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿದಾದಮೇಲೆ ಇದನ್ನು ಅಷ್ಟೇ ವೈಟ್ ಕಲರ್ ಮೈಕಾ ಪೌಡರ್ ಬಳಸಿದ್ದೀನಿ ಇದಕ್ಕೆ. ಮಿಕ್ಸ್ ಮಾಡಿ ಆದಮೇಲೆ 2 minutes 5 minutes ರೆಸ್ಟಿಗೆ ಬಿಟ್ಟರೆ ಅದರಲ್ಲಿರೋ ಬಬಲ್ಸ್ ಎಲ್ಲ ಮೇಲೆ ಬರುತ್ತೆ. ಇಲ್ಲ ಬಬಲ್ಸ್ ಎಲ್ಲ ಕ್ಲಿಯರಾಗಿ ಪಾಪ್ ಆಗುತ್ತೆ. ನಾವು ಯಾವ ರೆಸಿನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಆರ್ಟ್ಗೆ ಅನ್ನೋದ್ರ ಮೇಲೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲ ರೆಸಿನೂ ಒಂದೇ ಥರ ಇರಲ್ಲ. ವೈಟ್, ಪಿಂಕ್ ಮತ್ತು ಸೀ ಗ್ರೀನ್ ಥೀಮಲ್ಲಿ ಮಾಡೋಣ ಅಂತ 3 ಕಲರ್ಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ, ಮಾಡ್ತಾಯಿದ್ದೀನಿ. ನಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಕಲರ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಮಾಡಬಹುದು. ನಾನು ಇದರಲ್ಲಿ ಮಗುದು ಮಂತ್ಲಿ ಫೋಟೋಸು, ದೆನ್ ಅಂಬಲಿಕಲ್ ಕಾರ್ಡು, ಮತ್ತು ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬಂದಿರೋ ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ಟು, ಮತ್ತು ಫಸ್ಟ್ ಕಟ್ ಮಾಡಿದ್ದೀವಲ್ಲ ನೇಲ್ಸು, ಆ ನೇಲ್ಸನ್ನು ನಾನಿಲ್ಲಿ ಪ್ರಿಸರ್ವ್ ಮಾಡ್ತಾಯಿದ್ದೀನಿ. ಅದನ್ನೇ ವಾಲ್ ಕ್ಲಾಕ್ ಕೂಡ ಮಾಡ್ಕೊಳ್ಳೋದು. ಫೋಟೋ ಪ್ರಿಸರ್ವ್ ಮಾಡ್ದಂಗೂ ಆಗುತ್ತೆ, ವಾಲ್ ಕ್ಲಾಕ್ ಮನೆಗೆ ಯೂಸ್ ಆದಂಗೂ ಆಗುತ್ತೆ. ಮತ್ತು ಸ್ಮಾಲ್ ಬಬಲ್ಸ್ ಏನಾದರೂ ಇದ್ದರೆ ನಾನು ಲೈಟರ್ ಯೂಸ್ ಮಾಡಿ ಎಲ್ಲ ಪಾಪಪ್ ಮಾಡ್ತಾಯಿದ್ದೀನಿ. ಆಫ್ಟರ್ 3 hour
ಬಿಟ್ಟರೆ ಅದು ಸ್ವಲ್ಪ ಹಾರ್ಡ್ ಆಗುತ್ತೆ. 3 ಅವರ್ಸ್ 6 ಅವರ್ ಬಿಟ್ಟರೆ ಅದು ಸ್ವಲ್ಪ ಹಾರ್ಡ್ ಆಗುತ್ತಲ್ಲ. ಇದು ವಾಲ್ ಕ್ಲಾಕ್ ಆಗಿರೋದ್ರಿಂದ ಅದಕ್ಕೆ ಡಯಲ್ಗೆ ಕರೆಕ್ಟಾಗಿ ಹವರ್ಲಿ ಫೋಟೋಸ್ನ ನಾನು ಮಾರ್ಕ್ ಮಾಡಿ ಪ್ಲೇಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಆಲ್ರೆಡಿ ರೆಸಿನ್ ಅಪ್ಲೈ ಮಾಡಿರೋದ್ರಿಂದ ಮತ್ತೆ ಏನು ಫೋಟೋಸ್ಗೆ ರೆಸಿನ್ ಅಪ್ಲೈ ಮಾಡೋದು ಬೇಡ. ನಾವು ಯಾವ ಕಡೆ ಫೋಟೋನ ಪ್ಲೇಸ್ ಮಾಡಿರ್ತೀವೋ ಆ ಕಡೆ ರೆಸಿನ್ ಅಪ್ಲೈ ಮಾಡ್ಕೊಳ್ಳೋದು. ಯಾಕೆಂದರೆ ಅದ್ರ ಕೆಳಗಡೆ ಬಬಲ್ಸ್ ಏನಾದರೂ ಉಳ್ಕೊಂಡ್ರೆ ಅದು ಆರ್ಟಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ ರೆಸಿನ್ ಅಪ್ಲೈ ಮಾಡಿ ಇಟ್ಕೊಂಡಾದರೂ ಮಾಡ್ಬೋದು. ಜಸ್ಟ್ ರೆಸಿನ್ ಅಪ್ಲೈ ಮಾಡಿನಾದರೂ ಪ್ಲೇಸ್ ಮಾಡ್ಬೋದು. ಅದು ಜಸ್ಟ್ ಸ್ವಲ್ಪ ಹಾರ್ಡ್ ಆಗಿರುತ್ತೆ ರೆಸಿನ್ ಅಷ್ಟೇ. 6 ಅವರ್ ಬಿಟ್ಟಿರೋದ್ರಿಂದ ನಾವು ಅದ್ರ ಮೇಲೆ ಪ್ಲೇಸ್ ಮಾಡಿ ಮತ್ತೆ 1-2 ಅವರ್ ಬಿಟ್ಟರೆ ಫೋಟೋಸು ನಾವೇನು ಪ್ರಿಸರ್ವ್ ಮಾಡೋಕ್ಕೆ ಇಡ್ತೀವಿ ಅದೆಲ್ಲ ಅದ್ರ ಜೊತೆ ಗಟ್ಟಿಯಾಗಿ ಹಾರ್ಡ್ ಆಗುತ್ತೆ. ನಾನು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ಕೊಂಡಿರೋ ಕಿಟ್ ಇಟ್ಟಿದ್ದೀನಿ. ದೆನ್ ಅಂಬೋಲಿಕಲ್ ಕಾರ್ಡ್ ಅಲ್ಲಿ ಹೈಟ್ಗೆ ಬೇಕಾಗುವಷ್ಟು ಕಟ್ ಮಾಡ್ಕೊತಾ ಇದ್ದೀನಿ. ಆ ಕಟ್ ಮಾಡಿದ ಪೀಸ್ ಅಂಬೋಲಿಕಲ್ ಕಾರ್ಡ್ನ ಮತ್ತೆ ನಾವೇನಾದರೂ ಆರ್ಟ್ಗೆ ಯೂಸ್ ಮಾಡ್ಕೊಬೋದು ಎತ್ತಿಟ್ಕೊಂಡ್ರೆ. ಅಂಬೋಲಿಕಲ್ ಕಾರ್ಡ್, ತಾಯಿ ಮತ್ತು ಮಗುವಿನ ಒಕ್ಕಲು ಬಳ್ಳಿ, ಸಂಬಂಧದ ಒಕ್ಕಲು ಬಳ್ಳಿ, ಅದು ನವಿಲುಗರಿ. ನಾನು ಫಸ್ಟ್ 4 ಮಂತ್ಸ್ ಬೇಬಿ ಇದ್ದಾಗ ನನ್ನ ಮಗುಗೆ ಕೃಷ್ಣನ್ ಮಾಡಿದ್ದೆ. ಆವಾಗ ಬಳಸಿದ್ದೆ ಆ ನವಿಲುಗರಿನ, ಅದಕ್ಕೆ ಅದನ್ನು ಹಾಕಿದ್ದೀನಿ. ದೆನ್ ಫಸ್ಟ್ ಕಟ್ ಮಾಡಿರೋ ನೇಲ್ಸು, ಅದಕ್ಕೆ ಸ್ವಲ್ಪ ಕಲರ್ ಹಚ್ಚಿನಾದ್ರೂ ನಾವು ಏನಾದರೂ ಶೇಪ್ಸ್ನ ಕ್ರಿಯೇಟ್ ಮಾಡ್ಕೊಬೋದು. ನಾನು ಕಲರ್ ಏನು ಹಚ್ಚಿಲ್ಲ, ಹಾಗೆ ಒಂದು ಹಾರ್ಟ್ ಶೇಪ್ನ ಮಾಡ್ತಾಯಿದ್ದೀನಿ. ಫಸ್ಟ್ ನೇಲ್ಸು, ಫಸ್ಟ್ ಹೇರು, ಆ ಥರ ನಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನೆಲ್ಲ ಇಟ್ಕೊಂಡು ನಾವು ಈ ಥರ ಪ್ರಿಸರ್ವ್ ಮಾಡ್ಕೊಂಡು ಒಂದು ಫ್ರೇಮ್ ಮಾಡ್ಕೊಂಡು ಇಟ್ಕೊಬೋದು. ಒಂದು ಸ್ಮಾಲ್ ಹಾರ್ಟ್ ಇಟ್ಟೆ ನಾನು ಆಲ್ರೆಡಿ ಮಾಡಿರೋದು. ಇದು ನೇಮ್ಸು. ಆ ನೇಮ್ಗೆ ನಾನು ರೆಸಿನ್ ಅಪ್ಲೈ ಮಾಡಿಟ್ಟಿರಲಿಲ್ಲ. ಸೊ ಹಾಗಾಗಿ ಫೋಟೋಸು ಮತ್ತು ರೆಸಿನ್ ಜೊತೆ ಆಲ್ರೆಡಿ ಹಾರ್ಡ್ ಆಗಿದೆ. ಫೋಟೋಸ್ ಇಟ್ಟಾಗಿ 3 ಅವರ್ಸ್ ಆದಮೇಲೆ ನಾನು ಈ ನೇಮು, ಬೇಬಿ ವೆಯ್ಟು, ಬೇಬಿ ಯಾವ ದಿನ ಹುಟ್ಟಿದೆ ಅದರದ್ದು ಡೇಟು, ಬ್ಲಡ್ ಗ್ರೂಪು, ಯಾವ ಲೊಕೇಶನಲ್ಲಿ ಯಾವ ಊರು ಹಾಸ್ಪಿಟಲ್ಲು, ಅದನ್ನೆಲ್ಲ ಹಾಕ್ಕೊಬೋದು. ನಾನಿಲ್ಲಿ ಜಸ್ಟ್ ನೇಮು, ಡೇಟ್ ಆಫ್ ಬರ್ತು, ಎಷ್ಟು ವೆಯ್ಟ್ ಇತ್ತು ಬೇಬಿ ಮತ್ತು ಎಷ್ಟು ಟೈಮ್ಗೆ ಬರ್ತ್ ಆಯಿತು ಅಂತ ಹಾಕಿದ್ದೀನಿ. ಮತ್ತು ಫೋಟೋಸು ಈ ನೇಮ್ದು ಸ್ಟಿಕ್ಕರ್ಸ್ ಎಲ್ಲ ಹಾಕಿ ಒಂದು 4 ಅವರ್ ಆದಮೇಲೆ ಫೈನಲಾಗಿ ರೆಸಿನ್ನ ಪೋರ್ ಮಾಡಬೇಕು ಮೇಲೆ. ರೆಸಿನ್ ಪೋರ್ ಆಗಾದಮೇಲೆ ನೆಕ್ಸ್ಟ್ ಏನಾದರೂ ಬಬಲ್ಸ್ ಇದ್ದರೆ ಅದನ್ನು ಪಾಪ್ ಮಾಡಬೇಕು. ಎಡ್ಜಸ್ಸಲ್ಲಿ ಕೂತ್ಕೊಂಡ್ಬಿಟ್ಟಿರುತ್ತೆ ಬಬಲ್ಸು, ಅದನ್ನೆಲ್ಲ ಪಾಪ್ ಮಾಡಿ ಒಂದು ಸಾರಿ ಚೆಕ್ ಮಾಡ್ಕೊಬೇಕು. ದೆನ್ ಆಫ್ಟರ್ 10 ಅವರ್ಸ್ 12 ಅವರ್ಸ್ ಆದಮೇಲೆ ಅದು ನಾರ್ಮಲಾಗಿ ಹಾರ್ಡ್ ಆಗಿರುತ್ತೆ. ಫುಲ್ ಕಂಪ್ಲೀಟ್ ಹಾರ್ಡ್ ಆಗಬೇಕು ಅಂದರೆ 24 ಅವರ್ಸ್ ಬಿಟ್ಟು ತೆಗೆದು ನೋಡಿದ್ರೆ ಈ ಥರ ಗಟ್ಟಿಯಾಗಿರುತ್ತೆ. 24 ಅವರ್ಸ್ ಆದಮೇಲೆ ಡಿಮೋಲ್ಡ್ ಮಾಡ್ಬೋದು ಅದನ್ನು. ನೋಡಿ ನಾನು ಡಿಮೋಲ್ಡ್ ಮಾಡ್ತಾಯಿದ್ದೀನಿ.
ನೋಡಿ ಸರ್ಫೇಸ್ ಮೌಲ್ಡನ್ನ ನಾವೆಷ್ಟು ನೀಟಾಗಿ ಇಟ್ಕೊಂಡಿರ್ತೀವಿ, ಸರ್ಫೇಸು ಅಷ್ಟು ಕ್ಲಿಯರಾಗಿ ಶೈನಿಂಗ್ ಆಗಿರುತ್ತೆ. ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಏನಾದರೂ ಚೇಂಜಸ್ ಮಾಡ್ಕೊಬೋದಿತ್ತಾ, ವರ್ಕ್ ಚೆನ್ನಾಗಿದೆಯಾ ಅಂತ. ಡಿಬರಿಂಗ್ ಟೂಲ್ ಯೂಸ್ ಮಾಡಿಕೊಂಡು ಎಡ್ಜಸ್ ಏನಾದರೂ ಶಾರ್ಪ್ ಇದ್ದರೆ ತೆಗಿತಾ ಇದ್ದೀನಿ. ತುಂಬ ಶಾರ್ಪ್ ಎಡ್ಜಸ್ ಇರುತ್ತೆ, ಆ ಶಾರ್ಪ್ ಎಡ್ಜಸ್ ತೆಗಿತಾ ಇದ್ದೀನಿ ಡಿಬರಿಂಗ್ ಟೂಲ್ ಯೂಸ್ ಮಾಡಿಕೊಂಡು. ಶಾರ್ಪ್ ಎಡ್ಜಸ್ ಎಲ್ಲ ತೆಗೆದಾದ್ಮೇಲೆ ಪಾಲಿಷಿಂಗ್, ರೆಸಿನ್ ಪಾಲಿಷ್, ಅದು ಪಾಲಿಷ್ ಹಾಕಿಟ್ಟು ಒಂದು 5 ಮಿನಿಟ್ಸ್ ಬಿಟ್ಟರೆ ಸರ್ಫೇಸ್ ಎಲ್ಲ ನೀಟಾಗಿ ಕೂತಿರುತ್ತೆ. ದೆನ್ ನಾವು ಅದನ್ನು ಒಂದು ಟಿಶ್ಯೂ ಪೇಪರ್ ಇಲ್ಲ ಸಾಫ್ಟಾಗಿರೋ ಕ್ಲಾತಲ್ಲಿ ವೈಪ್ ಮಾಡಿಕೊಂಡ್ರೆ ಶೈನಿ ಸರ್ಫೇಸ್ ಬರುತ್ತೆ. ಸೊ ರೆಸಿನ್ ಪಾಲಿಷ್ ಯೂಸ್ ಮಾಡೋದು ಸರ್ಫೇಸ್ ಶೈನ್ ಆಗಲಿ. ಡಿಬರಿಂಗ್ ಟೂಲಲ್ಲಿ ಅದು ಬರ್ರೆಲ್ಲ ತೆಗೆದಿರ್ತೀವಲ್ಲ, ಆ ಸರ್ಫೇಸ್ ಎಲ್ಲ ಕ್ಲಿಯರಾಗಿ ಕಾಣಿಸ್ಲಿ ಅಂತ ರೆಸಿನ್ ಪಾಲಿಷ್ ಅದು. ಈಗ ನನ್ನ ಹತ್ರ ಗೋಲ್ಡ್ ಕಲರ್ ಮಾರ್ಕರ್ ಇರಲಿಲ್ಲ, ಸೊ ಹಾಗಾಗಿ ನಾನು ಗೋಲ್ಡ್ ಕಲರ್ ಮೈಕಾ ಪೌಡರು ಮತ್ತು ಫೆವಿಕಲ್ ಬಳಸಿ ನಾನು ಔಟರ್ ಸರ್ಫೇಸ್ಗೆ ಗೋಲ್ಡ್ ಕಲರ್ ಮಾಡ್ಕೊತೀನಿ. ಮಾರ್ಕರ್ ಇದ್ದರೆ ಮಾರ್ಕರ್ ಬಳಸ್ಕೊಬೋದು, ಮಾರ್ಕರ್ ಇಲ್ಲ ಅಂದರೆ ಬೆಸ್ಟ್ ಆಪ್ಷನ್ ಇದು, ತುಂಬ ಚೆನ್ನಾಗಿ ಬರುತ್ತೆ. ಪೇಸ್ಟ್ ಈ ಥರ ಮಾಡಿಕೊಂಡು ಒಂದು ಬ್ರಷ್ ತೊಗೊಂಡು ಈ ಥರ ಅಪ್ಲೈ ಮಾಡಿಕೊಂಡು ಒಂದು 2 to 3 ಮಿನಿಟ್ಸ್ ಡ್ರೈಗೆ ಬಿಟ್ಟರೆ ನೀಟಾಗಿ ಡ್ರೈ ಆಗುತ್ತೆ. ಆ ಸರ್ಫೇಸ್ ತುಂಬ ಶೈನಿಯಾಗಿ ಸಾಫ್ಟಾಗಿರೋದ್ರಿಂದ ನನ್ನ ಕೈಯಿಂದ ಜಾರ್ತಾ ಇತ್ತು ಅದು. ನಾನು ಹಾಗೆ ಗಟ್ಟಿಗೆ ಹಿಡ್ಕೊಂಡು ಅಪ್ಲೈ ಮಾಡಿದೆ. ತುಂಬ ಶೈನಿಯಾಗಿ ಬರುತ್ತೆ, ಮಾರ್ಕರ್ಗಿಂತನೂ ಚೆನ್ನಾಗಿ ಬರುತ್ತೆ. ಬೆಸ್ಟ್ ಆಪ್ಷನ್ ಇದು ಮಾರ್ಕರ್ ಬದಲು. ಒಂದು ಆರ್ಟ್ನ ಫಿನಿಷ್ ಮಾಡೋದು ರೆಸಿನ್ ಮಿಕ್ಸ್ ಮಾಡಿದಷ್ಟು ಈಸಿ ಅಲ್ಲ. ಆ್ಯಕ್ಚುಲಿ ರೆಸಿನ್ ಮಿಕ್ಸ್ ಮಾಡೋದು ತುಂಬ ಟ್ರಿಕ್ಕಿನೇ. ನಾವು ಎಷ್ಟು ಹುಷಾರಾಗಿ ರೆಸಿನ್ನ ಈಕ್ವಲ್ ರೇಷಿಯೋನಲ್ಲಿ ಮಿಕ್ಸ್ ಮಾಡಿರ್ತೀವೋ ಅಷ್ಟು ಚೆನ್ನಾಗಿ ಔಟ್ಪುಟ್ ಬರುತ್ತೆ. ನೋಡಿ ನಾನಿವಾಗ ಆರ್ಟ್ ಕ್ಲಾಕ್ಗೆ ಡಯಲ್ಸು ಮತ್ತು ಶೆಲ್ಲು ಕ್ಲಾಕ್ ಮೆಷಿನ್ನ ಫಿಕ್ಸ್ ಮಾಡ್ತಾಯಿದ್ದೀನಿ. ಆ ಸ್ಕ್ರೂನ ತೆಗೆದು ಜಸ್ಟ್ ಶಾಕ್ ಅಬ್ಸರ್ವ್ ಥರ ಗ್ರಿಪ್ಗೆ ಅದು ರಬ್ಬರು ಹಿಂದೆಯಿಂದ ಕ್ಲಾಕ್ ಮೋಲ್ಡ್ ಆಗಿರೋದ್ರಿಂದ ಹೋಲ್ ಆಲ್ರೆಡಿ ಆಗಿರುತ್ತೆ. ಸೊ ನಾನು ಕೆಳಗಡೆಯಿಂದ ಆ ಗ್ರಿಪ್ಪರ್ನ ಯೂಸ್ ಮಾಡ್ಬೋದು, ಇಲ್ಲ ತೆಗಿಬೋದು. ಅಲ್ಲಿ ನನಗೆ ಡಯಲ್ ಹಾಕೋಕ್ಕೆ ಹೈಟ್ ಸಾಕಾಗಲಿಲ್ಲ, ಸೊ ಹಂಗಾಗಿ ನಾನು ಗ್ರಿಪ್ಪರ್ ತೆಗೆದುಬಿಟ್ಟೆ. ಜಸ್ಟ್ ಆ ಸ್ಕ್ರೂನ ಆ ಥರ ಟೈಟ್ ಕ್ಲಾಕ್ ಮೆಷಿನ್ನ ಗಟ್ಟಿಗೆ ಹಿಡ್ಕೊಂಡು ಕರೆಕ್ಟ್ ಪೊಸಿಷನಲ್ಲಿ ಪ್ಲೇಸ್ ಮಾಡ್ಕೊಂಡು ಗಟ್ಟಿಗೆ ಹಿಡ್ಕೊಂಡು ಸ್ಕ್ರೂನ ಕೈಯಲ್ಲೇ ಟೈಟ್ ಮಾಡ್ಕೊಬೋದು. ಗಟ್ಟಿಯಾಗಿ ಟೈಟ್ ಮಾಡಿ ಫಸ್ಟ್ ಹವರ್ ಡಯಲ್ ಜಸ್ಟ್ ಪ್ರೆಸ್ ಮಾಡೋದಷ್ಟೇ, ಇಟ್ಟು ಪ್ರೆಸ್ ಮಾಡೋದು. ಅದೆಲ್ಲ ನೇರೋ ಆಗಿದೆಯಾ ಅಂತ ನೋಡ್ಕೊಬೇಕು. ಅದರಲ್ಲಿ ಒಂದು ಸಣ್ಣ ಪಿನ್ ಇರುತ್ತೆ, ಆ ಪಿನ್ನು ಇದಿದೆಯಲ್ಲ ಸೆಕೆಂಡ್ಸ್ದು ಡಯಲು ಅದರೊಳಗಡೆ ಹೋಗಬೇಕು. ಶೆಲ್ ಹಾಕ್ತೆ ನೋಡಿ. ಫಸ್ಟ್ ಟೈಮ್ ವಾಲ್ ಕ್ಲಾಕ್ನ ನಾನು ಟ್ರೈ ಮಾಡಿದ್ದು. ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಕಾಂಟ್ಯಾಕ್ಟ್ Radiant Ventures for orders. Thank you for watching. Don't forget to subscribe and share.